ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ರಕ್ಷಣೆ ನೀಡಬೇಕಾದಂತಹ ಪೊಲೀಸ್ ಅಧಿಕಾರಿಯೇ ಮಹಿಳಾ ಆರೋಪಿ ಒಬ್ಬರಿಗೆ ಅಸಭ್ಯ ಬೇಡಿಕೆಯನ್ನ ಇಟ್ಟು ಕಿರುಕುಳ ನೀಡಿದಂತಹ ಅಮಾನೀಯ ಘಟನೆ ಮಹಾರಾಷ್ಟ್ರದ ಅಂಕೋಲಾದಲ್ಲಿ ನಡೆದಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟಂತಹ ಎಎಸ್ಐ ಅನ್ನ ಇದೀಗ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ಈ ಘಟನೆಯಲ್ಲಿ ನಡೆದಿದ್ದೇನು ಅಂತ ನೋಡೋದಾದ್ರೆ 80 ಲಕ್ಷ ವಂಚನೆ ಪ್ರಕರಣವೊಂದರಲ್ಲಿ ಮಹಿಳೆ ಒಬ್ಬರನ್ನ ಪೊಲೀಸರು ಬಂಧಿಸಿ ಲಾಕಪ್ನಲ್ಲಿ ಇರಿಸಿದ್ರು. ಈ ವೇಳೆ ಕರ್ತವ್ಯದಲ್ಲಿದ್ದಂತಹ ಎಎಸ್ಐ ಮಹಿಳೆಯ ಬಳಿ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಆಕೆಗೆ ಲೈಂಗಿಕ ಕಿರುಕುಳವನ್ನ ನೀಡೋದಕ್ಕೆ ಮುಂದಾಗಿದ್ದಾನೆ. ನೀವು ಬಹಳ ಸುಂದರವಾಗಿದ್ದೀರಾ, ನಿಮ್ಮ ಮಗಳೂ ಕೂಡ ಸುಂದರವಾಗಿರ್ತಾಳೆ ಎಂಬ ಮಾತುಗಳ ಜೊತೆಗೆ ಒಂದಷ್ಟು ಬೇಡದ ಕೆಟ್ಟ ಮಾತುಗಳನ್ನ ಆಡುತ್ತಾ ಕಿರುಕುಳ ನೀಡಿದ ಆರೋಪ ಇದೀಗ ಹೊರಿಸಲಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಮಹಿಳೆಯ ಮೇಲೆ ಒತ್ತಡ ಏರಿ ಅಸಭ್ಯ ಬೇಡಿಕೆಗಳನ್ನ ಇಟ್ಟಿದ್ದೆ ಎನ್ನಲಾಗ್ತಾ ಇದೆ. ಇನ್ನು ಈ ವಿಷಯವು ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದಂತೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪೊಲೀಸ್ ಇಲಾಖೆಯ ಘನತೆಗೆ ಎಲ್ಲೋ ಒಂದು ಕಡೆ ಕುಂದು ತಂದಿರುವಂತಹ ಈ ಕೃತ್ಯದ ಬಗ್ಗೆ ಪ್ರಾಥಮಿಕ ತನಿಖೆ ನಡೆಸಲಾಗ್ತಾ ಇದ್ದು ಅಧಿಕಾರಿಯ ತಪ್ಪಿತಸ್ಥ ನಡವಳಿಕೆಗೆ ಇದೀಗ ದೃಢಪಟ್ಟಿರುವಂಥದ್ದು. ಯಾವುದೇ ಒಬ್ಬ ಅಧಿಕಾರಿ ಆದ್ರೂ ಸಹ ಅವನ ಅಧಿಕಾರದಲ್ಲಿರುವಂತಹ ಕಾರ್ಯವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕೋ ಹೊರತು ಈ ರೀತಿ ಅಧಿಕಾರಿಯೇ ತಪ್ಪಿತಸ್ಥ ನಡವಳಿಕೆಗೆ ಇದೀಗ ದೃಢಪಟ್ಟಿರುವಂಥದ್ದು. ಏನೋ ತಕ್ಷಣವೇ ಜಾರಿಗೆ ತಂದು ಈ ಎಎಸ್ಐ ಏನಿದ್ದಾರೆ ಅವ್ರನ್ನ ಇದೀಗ ಅಮಾನತುಗೊಳಿಸಲಾಗಿರುವಂಥದ್ದು. ಇನ್ನು ಪೊಲೀಸ್ ಠಾಣೆಯ ಲಾಕಪ್ನಲ್ಲಿರುವಂತಹ ಮಹಿಳೆಯರಿಗೂ ಈಗಿನ ಕ್ಷಣದಲ್ಲಿ ರಕ್ಷಣೆ ಇಲ್ಲದಂತಾಗಿರೋದು ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಆರೋಪಿ ಯಾವುದೇ ತಪ್ಪು ಮಾಡಿರಲಿ, ಕಾನೂನುಬದ್ಧವಾಗಿ ವಿಚಾರಣೆ ನಡೆಸಬೇಕಾದಂತಹ ಪೊಲೀಸರೇ ಈ ರೀತಿ ವರ್ತಿಸೋದು ಖಂಡನೀಯ ಎಂದು ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪ್ರಕರಣದ ಬಗ್ಗೆ ಇಲಾಖೆ ತನಿಖೆ ಮುಂದುವರೆದಿದ್ದು ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಇದೀಗ ಅಲ್ಲಿ ಸುತ್ತಮುತ್ತಲೂ ಇರುವಂತಹ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಈ ರೀತಿಯಾಗಿ ಅಂಕೋಲಾ ಪೊಲೀಸ್ ಠಾಣೆ ಮೂಲಗಳು ಇದೀಗ ತಿಳಿಸಿರುವಂಥದ್ದು. ಇದು ಯಾವ ರೀತಿ ಅಂದ್ರೆ ಬೇಲಿನೇ ಎದ್ದು ಒಲ ಮೇಯ್ತು ಅಂತಾರಲ್ವಾ, ಆ ರೀತಿ ಆಗ್ತಾ ಇದೆ. ರಕ್ಷಣೆ ನೀಡಬೇಕಾದಂತಹ ಪೊಲೀಸರೇ ಅವರ ಬಂದಿಯಲ್ಲಿರುವಂತಹ ಮಹಿಳೆಗೆ ಈ ರೀತಿ ಕಾಟ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ರಕ್ಷಣೆ ನೀಡ್ತೀನಿ ಅಂತ ಕರ್ಕೊಂಡ್ಬಂದು ಅಲ್ಲಿ ಇರಿಸ್ಕೊಂಡಿದ್ದಂತಹ ಪೊಲೀಸರು ಆಕೆ ತಪ್ಪು 1000 ಮಾಡಿದ್ರು ರಕ್ಷಣೆ ನೀಡಬೇಕಾದಂತಹ ಪೊಲೀಸು ಮಾಡಿದ್ದು ಸರಿನಾ ಎನ್ನುವಂತಹ ಪ್ರಶ್ನೆ ಇದೀಗ ಸಾಮಾಜಿಕ ವಲಯದಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ರಕ್ಷಣೆ ನೀಡಬೇಕಾದಂತಹ ಪೊಲೀಸು ತಪ್ಪು ಮಾಡಿರೋದ್ರಿಂದ ಇದೀಗ ಅಮಾನತಾಗಿದ್ದಾರೆ. ಇದಕ್ಕೆ ಒಂದಷ್ಟು ಕಾನೂನುಬದ್ಧವಾದಂತಹ ನಿಯಮವನ್ನ ಜಾರಿಗೆ ತರೋದಕ್ಕೆ ಇದೀಗ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.